ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಇವತ್ತು ಸ್ಟವ್ ರಿಪೇರಿ ಅನ್ನೋದಕ್ಕಿಂತ ಉರಿತಾ ಇದ್ದಂಗೆ ಆಫ್ ಆಗ್ತಿತ್ತು ಫ್ರೆಂಡ್ಸ್. ಅದಕ್ಕೆ ಜಿರಳೆಗಳೆಲ್ಲ ತುಂಬಿಕೊಂಡು ಸ್ವಲ್ಪ ಇದಾಗಿತ್ತು. ಅದಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಅನ್ಕೋತಾನೆ ಇದೆ. ಜಿರಳೆ ಔಷಧಿ ಬರೆದ್ರೂ ಕಮ್ಮಿ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಸಲ ಬಿಚ್ಚಿಬಿಟ್ಟು ರೆಡಿ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ಅಣ್ಣನಿಗೆ ಹೇಳಿದೆ. ಅವ್ರ ಪಾಪ ಬಂದು ಎಲ್ಲ ತೆಗೆದು ಈಚೆ ತೊಗೊಬಂದು ನೋಡಿ ಎಲ್ಲ ಬಿಚ್ತಾ ಇದ್ದಾರೆ. ಪಾರ್ಟ್ಸ್ ಏನೇನಿದೆ ಎಲ್ಲನೂ ತೆಗೆದುಬಿಟ್ಟು ಅದು ತೆಗಿಯೋಕ್ಕೆ ಹೋದ್ರು ಅದು ಆನ್ ಮಾಡೋದು ಮುರಿದೇ ಹೋಯ್ತು. ಒಂದು ಕಡೆದೇನೋ ಮೊನ್ನೆ ಮುರಿದೋಗಿ ಹೊಸದು ಹಾಕ್ಸಿದ್ದೆ. ಅದು ಆಟೋಮೆಟಿಕ್ಕಾಗಿ ಸುಮ್ಮನೆ ಹಾಕೋದು. ಇದು ಹಳೇದು ನೋಡಿ, ಒಳಗಡೆ ಎಲ್ಲ ಎಷ್ಟು ಗಲೀಜು ಸೇರಿಕೊಂಡಿದೆ. ನೀಟಾಗಿ ಅದೆಲ್ಲ ತೆಗೆದು ಆ ವಾಸರೆಲ್ಲನೂ ತೆಗೆದ್ರು. ಅದು ಟೈಟಾಗಿತ್ತು. ಎಲ್ಲನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಮೇಲೆ ಮಿಷಿನ್ ಆಯಿಲ್ ಇತ್ತು, ಅದನ್ನೇ ಹಾಕಿ ಎಲ್ಲನೂ ಸ್ವಲ್ಪ ಹಾಕಿ ಲೂಸ್ ಮಾಡ್ಕೊಂಡು ತೆಗೆದ್ರು. ಆಮೇಲೆ ಕೆಳಗಡೆ ಒಳಗಡೆದು ನಾವು ಯಾವತ್ತೂ ತಿರುಗಿಸಿ ಒರೆಸೇ ಇರಲಿಲ್ಲ. ಆದರೂ ಅವ್ರು ತೆಗೆದು ನೋಡಿ ನೀಟಾಗಿ ಒರೆಸಿ. ಅಲ್ಲೆಲ್ಲ ತುಂಬ ಗಲೀಜಿತ್ತು. ಅದನ್ನೆಲ್ಲ ನೀಟಾಗಿ ನೋಡಿ, ಅದು ವಾಸರ್ ಬರುತ್ತಲ್ಲ ಆನ್ ಆಫ್ ಮಾಡೋದು, ಆ ವಾಸರ್ನೆಲ್ಲ ತೆಗೆದು ಅದು ಹೋಗ್ಬಿಟ್ಟಿತ್ತು. ಬೇರೆದು ಹಾಕೋಣ ಹೊಸದು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ತೆಗೆದ್ರು. ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮಣ್ಣ. ಅಂದರೆ ಹೊರಗಡೆ ಅಂತೂ ಮಾಡ್ಸೋಕೆ ಹೋಗಿರೋ ಈ ಥರ ಎಲ್ಲ ಮಾಡಿಕೊಡಲ್ಲ ನೋಡಿ. ಆಮೇಲೆ ನಾನು ಸೋಪ್ ಆಯಿಲೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡೆ. ಆಮೇಲೆ ರೆಡಿ ಮಾಡಿದ್ರು. ಅದಕ್ಕೆಲ್ಲ ಕೆಳಗಡೆದು 4 ಕಡೆನೂ ಬರುತ್ತಲ್ಲ, ಅದರದ್ದು ಎಲ್ಲ ಹೋಗಿತ್ತು. ಅದು ಹೊಸದು ತೊಗೊಬಂದು ನೀಟಾಗಿ ಫಿಟ್ ಮಾಡಿಕೊಟ್ರು ನೋಡಿ. ನೀಟಾಗಿ 4 ಕಡೆ ಮೂಲೆದನ್ನೆಲ್ಲ ಫಿಟ್ ಮಾಡಿ ಈ ಥರ ಆದಾಗ ಮನೇಲೆ ಈ ಥರ ಬಿಚ್ಚಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸುಮ್ಮನೆ ಹೊರಗಡೆ ತೊಗೊಂಡೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸೋದಕ್ಕಿಂತ ಅದರ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೋಬೇಕು ಅಷ್ಟೇ. ಇಲ್ಲ ಅಂದರೆ ಹೊರಗಡೆ ಹೋದರೆ ಸುಮ್ಮನೆ ಇಷ್ಟೊಂದು ನೀಟಾಗೂ ಮಾಡ್ಕೊಡಲ್ಲ ಅವರು. ನೀಟಾಗಿ ಕೆಳಗಡೆ ಎಲ್ಲ ಬಿಚ್ಚಿ ಅದೆಲ್ಲ ಮಾಡೋದೇ ಇಲ್ಲ. ಸುಮ್ಮನೆ ವಾಷರ್ ಹೋಗಿರುತ್ತೆ, ಅದು ಬಿಚ್ಚಿಬಿಟ್ಟು ಹಾಕ್ತಾರೆ ಅಷ್ಟೇ. ಇನ್ನು ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡೋದು ಅದೇನು ಮಾಡೋದಿಲ್ಲ. ಹಂಗಾಗಿ ನೀವು ಮನೇಲೆ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ. ಇನ್ನು 4 ಕಡೆನೂ 4 ಕಾಲು ಅದು ಅದೇನಂತಾರ ಗೊತ್ತಿಲ್ಲ, ಅದು ಬರುತ್ತಲ್ಲ, ಅದನ್ನು ಅಷ್ಟೇ ಎಲ್ಲ ಒಂದು ಹೋಗಿತ್ತು. ಒಂದೇ ಥರ ಬರಲಿ ಅಂದ್ಬಿಟ್ಟು 4 ಕಡೆನೂ ತೆಗೆಸ್ಬಿಟ್ಟು ಹಳೇದೆಲ್ಲ ತೆಗೆಸ್ಬಿಟ್ಟು ಹೊಸದೇ ಹಾಕ್ಸಿದೆ. ಸ್ವಲ್ಪ ಆಮೇಲೆ ಹೊಸ ಸ್ಟವ್ ಥರನೇ ರೆಡಿ ಆಯಿತು. ತುಂಬ ನೋಡೋಕ್ಕಂತೂ ಖುಷಿ ಆಗ್ತಾಯಿತ್ತು. ಮೇಲ್ಗಡೆದು ವಾಸರ್ಗಳು ಆನ್ ಆಫ್ ಮಾಡ್ತೀವಲ್ಲ, ಆ ವಾಸರ್ಗಳಾಗಲಿ ಇದೆಲ್ಲನೂ ಹಾಕಿ ನೀಟಾಗಿ ಮಾಡಿಕೊಟ್ರು. ಅದಂತೂ ತುಂಬ ಚೆನ್ನಾಗಿ ಉರಿತಾಯಿತ್ತು ಸ್ಟವ್ವು ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್.